ದ ಸೆಕೆಂಡ್ ಬ್ರೇಕ್ ಥ್ರೂ ವಾಟ್ ವಿ ಡಿಡ್ ಈಸ್, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಸರ್ಕಾರ ಏನು ಮಾಡ್ತಾ ಇದೆ, ಎಷ್ಟು ಸುರಕ್ಷತೆಗೆ ಏನೆಲ್ಲ ಮಾಡ್ತಾ ಇದೆ ಅಂತ ಯುವಕರಿಗೆಲ್ಲ ಗೊತ್ತಾಗ್ತದೆ. ಸೆಕೆಂಡ್ ಬ್ರೇಕ್ ಥ್ರೂ ಈಸ್ ಅವರ್ ಡಾರ್ಕ್ ವೆಬ್ ಇನ್ ಡ್ರಗ್ ಟ್ರಾನ್ಸಾಕ್ಷನ್ಸ್. Karnataka state is the first state to break through dark web. ಬೇರೆ ಯಾವ ರಾಜ್ಯದಲ್ಲೂ ಆಗಿಲ್ಲ, ಇನ್ನೂ ಕೆಲವು ರಾಜ್ಯಗಳಿಗೂ ಆಗಿಲ್ಲ. ಆ್ಯಂಡ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಬ್ರೇಕ್ ಅ ಡಾರ್ಕ್ ವೆಬ್. ಅವ್ರಿಗೆ ಗೊತ್ತು, ಅನಂತಪ್ರಭುವ್ರಿಗೆ ಚೆನ್ನಾಗಿ ಗೊತ್ತಿದೆ. ಇಟ್ಸ್ ಅ ವಿಶಿಯಸ್ ಸೈಕಲ್ ಆಫ್ ಕೋಡ್ಸ್ ಆ್ಯಂಡ್ ಕೋಡ್ಸ್ ಆ್ಯಂಡ್ ಕೋಡ್ಸ್. ದ್ಯಾಟ್ಸ್ ಅ ಡಿಫ್ರೆಂಟ್ ವರ್ಲ್ಡ್ ಆಲ್ ಟುಗೆದರ್. ಅಲ್ಲಿ ಡ್ರಗ್ ಟ್ರಾನ್ಸಾಕ್ಷನ್ಸ್ ಹೆಂಗಾಗುತ್ತೆ, ಏನಾಗುತ್ತೆ, ಎಲ್ಲಿಂದ ಬರುತ್ತೆ, ಯಾವ ದೇಶದಿಂದ ಬರುತ್ತೆ, ಯಾರು ಬುಕ್ ಮಾಡಿದರು, ಅವೆಲ್ಲವೂ ಕೂಡ ನಾವು ಬ್ರೇಕ್ ಥ್ರೂ ಮಾಡಿ ಇವತ್ತು ಡ್ರಗ್ಗಲ್ಲಿ ವಿ ವೇಸ್ಡ್ ಅ ವಾರ್ ಆನ್ ಡ್ರಗ್. ಆ್ಯಂಡ್ ಅಲ್ಲಿ ಮ್ಯಾಕ್ಸಿಮಮ್ ಹೊರಗಡೆಯಿಂದ ಬರೋದನ್ನು ಹಿಡಿದು ಇವತ್ತು ಭಾರತ ದೇಶದಲ್ಲಿ ಅತಿ ಹೆಚ್ಚು ಡ್ರಗ್ ಸೀಸ್ ಮಾಡಿರುವಂಥ ಸ್ಟೇಟ್ ಕಳೆದ 2 ವರ್ಷದಲ್ಲಿ ಕರ್ನಾಟಕ. ಇಡೀ ಭಾರತ ದೇಶದಲ್ಲಿ ಎಷ್ಟಾಗಿದೆ, ಬರೀ ಕರ್ನಾಟಕದಲ್ಲೇ ಆಗಿದೆ. ಆಲ್ ಪುಟ್ ಟುಗೆದರ್ ಭಾರತ ದೇಶದಲ್ಲಿ ಬರೀ ಕರ್ನಾಟಕದಲ್ಲೇ ಆಗಿದೆ. ಆ್ಯಂಡ್ ವಿ ಹ್ಯಾವ್ ಬರ್ನ್ಟ್ ಅರೌಂಡ್ 50 crores ವರ್ತ್ ಡ್ರಗ್ಸ್. ಇನ್ನೊಂದು 50 crores ಕೋರ್ಟ್ ಆರ್ಡರ್ಗೆ ವೇಟ್ ಮಾಡ್ತಾಯಿದೆ. ಸೊ ದಿಸ್ ಈಸ್ ಹೌ ಸೀರಿಯಸ್ ವಿ ಆರ್. ಆ್ಯಂಡ್ ಆಲ್ ದಿಸ್ ಈಸ್, ನಾವು ಇದೆಲ್ಲ ಬರುವಂಥದ್ದು ಸೈಬರ್ ರೂಟ್ ಮೇಲೇ. ಅಲ್ಲಿ ನಾವೆಲ್ಲ ನೋಡಿದಾಗ ಅಮ್ಯುನೇಷನ್ಸು, ವಾಟ್ ಯು ಕಾಲ್ ಚೈಲ್ಡ್ ಟ್ರಾಫಿಕಿಂಗ್, ದೇರ್ ಸಮ್ ಟ್ರಾಫಿಕಿಂಗ್, ಡ್ರಗ್ is a combination. Therefore, our government has started a SEN police station because each one is connected. Cyber, economical offence and narcotics. That's the and ನಾವು ಹೋಮ್ ಮಿನಿಸ್ಟ್ರಿ ಇದ್ದಾಗ 8 ಪೊಲೀಸ್ ಸ್ಟೇಷನ್ ಇಲ್ಲಿ ಪ್ರಾರಂಭ ಮಾಡಿದ್ದೇವೆ. ಅದಕ್ಕೆಲ್ಲ ಫೆಸಿಲಿಟೀಸು ಕೂಡ ಅಲ್ಲ, ಅದು ಇಡೀ ಜಿಲ್ಲೆಯಲ್ಲಿ ಒಂದೊಂದೆಲ್ಲ ಮಾಡಿದ್ದೇವೆ. ಇನ್ನೂ ಹೆಚ್ಚಿಗೆ ಮಾಡೋ ಅವಶ್ಯಕತೆ ಇದೆ. ಬರೀ ಕೇವಲ ಪೊಲೀಸ್ ಸ್ಟೇಷನ್ ಹೆಚ್ಚಿಗೆ ಮಾಡಿದರೆ ಅದು ಸಾಲ್ವ್ ಆಗುತ್ತೆ ಅಂತ ನನ್ನ ನಂಬಿಕೆ ಅಲ್ಲ. ಆ ಪೊಲೀಸ್ ಸ್ಟೇಷನ್ನಿಂದ ಏನು ಕೆಲಸಗಳಾಗಬೇಕು, ಅದಕ್ಕೇನು ಟೆಕ್ನಿಕಲ್ ಸಪೋರ್ಟ್ ಸಿಸ್ಟಮ್ ಬೇಕು, ಅದು ಸಂಪೂರ್ಣವಾಗಿ ಒದಗಿಸ್ಬೇಕು. ಅದಕ್ಕಾಗಿ ನಾವು ಐ ಆಮ್ ಸಿಟ್ಟಿಂಗ್ ಹಿಯರ್, ಐ ಕ್ಯಾನ್ ಹೆಲ್ಪ್ ಯು ಔಟ್. ತಮಗೆ ಹೊಸ ಟೆಕ್ನಾಲಜಿ ಇನ್ನೊಂದಕ್ಕೆ ಏನು ಬೇಕು ನಿಮಗೆ ಸಂಪೂರ್ಣವಾದಂಥ ಸಹಕಾರ, ಫೈನಾನ್ಷಿಯಲ್ ಹೆಲ್ಪ್ I will give. You should go after all these cyber criminals. Come what may. No compromise. Zero tolerance. See, I have waged a war on drug. Time has come to wage a war on all cyber crimes. No compromise. And at least ನಮ್ಮ ಕರ್ನಾಟಕದ ಗಡಿಯಲ್ಲಿ ಒಳಗಡೆ ಬರದಂತೆ ಈ ಕೆಲಸ ಆಗಬೇಕು. And you know me, that whatever I do, with conviction I do. We have banned online. That's also comes under cyber crime. Despite so much of pressure. That's a different story. And that's another cyber crime only. Online game. Lot of poor families, ಭಾಳಷ್ಟು ಬಡ ಕುಟುಂಬಗಳು ಎಲ್ಲ ನಾಶ ಆಗ್ತಾ ಇದ್ದಾವೆ. ಈ ಥರ ಬೇರೆ ಬೇರೆ ರೂಪದಲ್ಲಿದೆ, ಒಂದು ರೂಪದಲ್ಲಿಲ್ಲ. ಒಂಥರ ವೈರಸ್ ಇದ್ದಂಗೆ, ನೀವು ಹೇಳ್ದಂಗೆ ಇದೊಂಥರ ವೈರಸ್ ಇದ್ದಂಗೆ. ಈ ವೈರಸ್ಸನ್ನು ಸದೆ ಬಡಿಬೇಕು ಅಂಥೇಳಿ ಅನಂತಪ್ರಭು ಅವರು ಈಸ್ ವರ್ಕಿಂಗ್ with such a sincerity and such a commitment. I have been very closely in touch with him. In fact, ಗೌರ್ಮೆಂಟ್ ಎಷ್ಟು ಸಹಾಯ ಅವರಿಂದ ಪಡ್ಕೋಬೇಕಾಯಿತು ಅಷ್ಟು ಪಡ್ಕೊಂಡಿಲ್ಲ ಅಂತ ನನ್ನ ಭಾವನೆ. ಬರುವಂಥ ದಿನಗಳಲ್ಲಿ
we will certainly take all your advice, all your help, and you should lead the war against cybercrime. Need more Anand Prabhus. Yes, create more Anand Prabhu, you're right. So, I know his sincerity and the deep study what he does. I'm glad that there is somebody in the state who has taken up this thing unstintedly, without much help either from the government or from the society. So, ಈ ಸೈಬರ್ ಕ್ರೈಮನ್ನು ತಾವೆಷ್ಟು ಸೀರಿಯಸ್ ಆಗಿ ತೊಗೊಂಡು ಮಾಡಿದ್ದೀರೋ ಅಷ್ಟೇ ಸೀರಿಯಸ್ ನಮ್ಮ ಸರ್ಕಾರ ತೆಗೆದುಕೊಳ್ತೈತೆ. ಇದನ್ನು ಒಂದು ಸ್ಟ್ರಕ್ಚರ್ನ ಕೊಡೋದಕ್ಕೆ ತಾವು ಯಶಸ್ವಿಯಾಗಿದ್ದೀರಿ. ಥ್ಯಾಂಕ್ಸ್ ಟು ಶಾಲಿನಿ ರಜನೀಶ್ ಆ್ಯಂಡ್ NSS and our CID will give all kind of support, tech support and legal support, Training support. training also. ಇದ್ರ ಜಾಲ ದೊಡ್ಡದು ಮಾಡಬೇಕು, ಸೆಕ್ಯೂರಿಟಿ ಜಾಲ ದೊಡ್ಡದು ಮಾಡಬೇಕು, ಸೇಫ್ಟಿ ಜಾಲ ದೊಡ್ಡದು ಮಾಡಬೇಕು. ಯಾಕಂದರೆ ಕ್ರೈಮ್ ಜಾಲ ದೊಡ್ಡದಿದೆ. ಆ್ಯಂಡ್ personally I feel that since it is across the borders of the country, I think we should be in touch with the government of India, and we need certain automatic clearances to go ahead against the criminals who are abroad. That is, time has come for that. So you think about it. ಯೋಚನೆ ಮಾಡಿದ್ರ ಬಗ್ಗೆ.